ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಇನ್ನೊಂದು ಸಾರಿ ಹೇಳೋಣ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರುಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಐ ವಿಶ್ ಯು ಅ ಹ್ಯಾಪಿ ಪ್ರಾಸ್ಪರಸ್ ವಿಕ್ಟೋರಿಯಸ್ ನ್ಯೂ ಇಯರ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿರ್ತಕ್ಕಂಥ ಜಯದ ವರ್ಷವನ್ನ ನಾನು ಯೇಸುವಿನ ಒಬ್ಬ ಪ್ರವಾದಿಯಾಗಿ ಆತನ ಮಗನಾಗಿ ನಾನು ಪ್ರಕಟಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನೀವು ಹೇಳಲ್ವಾ ಸೇಮ್ ಟು ಯು ಅಂತ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಬಹಳ ಏನೋ ಕಳ್ಕೊಂಡು ಬಂದವ್ರು ಕುಂತ್ಕೊಂಡಿದ್ದೀರಿ? ಹಲ್ಲೆಲೂಯಾ. ಸಂತೋಷ ಕಾಣಿಸ್ತಾ ಇಲ್ಲ ಕೆಲವರು ಮುಖಗಳಲ್ಲಿ. ಹಲ್ಲೆಲೂಯಾ. ಸಮಾಧಾನ ಇಲ್ಲದ ಸ್ಥಿತಿಯಿಂದ ಬಂದಂಥವರಾಗಿ ಕಾಣಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರು ಈ ಸ್ಥಳದಲ್ಲಿ ನಿನಗೆ ಸಮಾಧಾನವನ್ನ ಕೊಡ್ತಾನೆ. ದೇವರು ಈ ಸ್ಥಳದಲ್ಲಿ ನಿನಗೆ ಬಿಡುಗಡೆಯನ್ನ ಕೊಡ್ತಾನೆ. ದೇವರು ಈ ಸ್ಥಳದಲ್ಲಿ ನಿನ್ನ ಕಣ್ಣೀರನ್ನ ನೀಗಿಸ್ತಾನೆ. ದೇವರು ಈ ಸ್ಥಳದಲ್ಲಿ ನಿನಗೆ ಅಂದುಕೊಂಡಿರ್ತಕ್ಕಂಥ ಪ್ರತಿ ಕಾರ್ಯಗಳನ್ನ ಆತನೇ ಇದ್ದು ನಿನ್ನನ್ನ ಬಲಪಡಿಸಿ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಆತನೇ ಇಲ್ಲಿ ಇಳಿದು ಬಂದಿದ್ದಾನೆ ನಿನ್ನ ಜೀವಿತವನ್ನ ಚೆನ್ನಾಗಿ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ಬೇಕಾಗಿಲ್ಲ, ಜಯ ಕೊಡುವಂತ ದೇವರು ನಮಗೆ ಸಿಕ್ಕೇ ಇದ್ದಾನೆ. ಆ ದೇವರು ನಮಗೆ ಜಯ ಕೊಡುವುದಕ್ಕಾಗಿ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಯಾವ ಮನುಷ್ಯರು ಕೂಡ ಬಂಧನದಲ್ಲಿ ಇರಬಾರ್ದು, ಯಾರು ಕೂಡ ಅನಾರೋಗ್ಯದಲ್ಲಿ ಜೀವಿಸಬಾರ್ದು, ಯಾರು ಕೂಡ ಪಾಪದಲ್ಲಿ ಶಾಪದಲ್ಲಿ ನಿಲ್ಲಬಾರ್ದು ಅಂತೇಳಿ ಆ ದೇವಾದಿ ದೇವರೇ ಎಲ್ಲರೂ ಮಾಡಿದ ಪ್ರಾರ್ಥನೆಗಳಿಗೆ ಆತನು ಸದುತ್ತರವನ್ನ ಕೊಟ್ಟು ಆತನು ದೇವರಾಗಿದ್ದಾಗಲೂ ಕೂಡ ಆತನು ಏನಾದ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಹೊರಟು ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಲೋಕವೆಲ್ಲ ಏನನ್ನ ಆಚರಣೆ ಮಾಡುತ್ತೆ? ಯಾವ ಹಬ್ಬವನ್ನ ಮಾಡುತ್ತೆ? ಕ್ರಿಸ್ಮಸ್ ಹಬ್ಬವನ್ನ ಮಾಡುತ್ತೆ. ಹಲ್ಲೆಲೂಯಾ. ಕೆಲವೊಂದು ಹಬ್ಬಗಳು ಇರ್ತವೆ ಊರಿಗೆ ಸೀಮಿತವಾಗಿರ್ತವೆ, ಕೆಲವೊಂದು ಹಬ್ಬಗಳು ಇರ್ತವೆ ಕೆಲವೊಂದು ಏರಿಯಾಗಳಿಗೆ, ಊರಲ್ಲಿರ್ತಕ್ಕಂಥ ಕೆಲವೊಂದು ಏರಿಯಾಗಳಿಗೆ ಸೀಮಿತವಾಗಿರ್ತವೆ. ಕೆಲವೊಂದು ಹಬ್ಬಗಳು ಕೆಲವೊಂದು ಪಟ್ಟಣಗಳಿಗೆ ಮಾತ್ರ ಸೀಮಿತವಾಗಿರ್ತವೆ. ಇನ್ನು ಕೆಲವು ಹಬ್ಬಗಳು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರ್ತವೆ, ಜಿಲ್ಲೆಗೆ ಮಾತ್ರ ಸೀಮಿತವಾಗಿರ್ತವೆ. ಇನ್ನು ಕೆಲವು ಹಬ್ಬಗಳು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಪ್ರಿಯರೇ, ಎಲ್ಲ ದೇಶದ ಕುಲ ಭಾಷೆ ಜನಾಂಗಗಳು ಆಚರಿಸುವ ಏಕೈಕ ಹಬ್ಬ ಪ್ರಿಯರೇ ಅದುವೇ ಕ್ರಿಸ್ಮಸ್ ಆಗಿದೆ. ಯಾಕದನ್ನು ಆಚರಣೆ ಮಾಡ್ತಾರಂದ್ರೆ ಬರೆಗಿಳಿದು ಯೇಸು ಸ್ವಾಮಿ ಬಂದನು ಎಲ್ಲ ಜನರ ಜೀವಿತದಲ್ಲಿ ಬಿಡುಗಡೆಯನ್ನ ಬೆಳಕನ್ನ ತರುವುದಕ್ಕಾಗಿ, ಕತ್ತಲೆಯನ್ನ ಹೋಗಲಾಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಚರಿತ್ರಾತ್ಮಕವಾಗಿ 3 ಹಬ್ಬಗಳು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಚರಿತ್ರೆ ಇರ್ತಕ್ಕಂಥ ಹಬ್ಬಗಳು. ಯಾವುದೋ ಒಬ್ಬ ವ್ಯಕ್ತಿಯ ಕಲ್ಪನೆ, ಯಾವುದೋ ವ್ಯಕ್ತಿಯ ಒಂದು ಆಲೋಚನೆಯಿಂದ ಯಾವುದೋ ಒಬ್ಬ ವ್ಯಕ್ತಿ ನಾನು ಇದನ್ನ ಮಾಡಿದರೆ, ನಾನು ಮಾಡಿದ ನಂತರ ನನ್ನ ಪೀಳಿಗೆಯವರು ಎಲ್ಲರೂ ಮಾಡ್ತಾರೆ ಅಂತೇಳಿ ಮಾಡಿದಂತ ಹಬ್ಬಗಳು ಇವು ಅಲ್ಲ. ಹಲ್ಲೆಲೂಯಾ. ಚರಿತ್ರೆ ಇರುವಂತ ಒಂದು ಹಬ್ಬಗಳು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಯಾವುದೋ ಬರೆಗಿಳಿದು ದೇವರು ಬಂದ, ಅದುವೇ ಕ್ರಿಸ್ಮಸ್. ಹಲ್ಲೆಲೂಯಾ. ಆ ದೇವರ ಒಂದು ಸುನ್ನತಿ ಮತ್ತು ನಾಮಕರಣವನ್ನ 8ನೇ ದಿನದಲ್ಲಿ ಮಾಡಿದ್ರು. ಅದುವೇ ಯಾವುದು? ಹೊಸ ವರುಷ. ಹಲ್ಲೆಲೂಯಾ. 2ನೇ ಹಬ್ಬ ಯಾವುದ್ರಿ? ಹೊಸ ವರ್ಷ. ಯೇಸು ಕ್ರಿಸ್ತನಿಗೆ ಯೇಸು ಎಂಬುದಾಗಿ ಹೆಸರಿಟ್ಟಿರುವಂತದ್ದು ಎಷ್ಟನೇ ದಿನದಲ್ಲಿ? 8ನೇ ದಿನದಲ್ಲಿ. 25ನೇ ತಾರೀಕು ಏನಾಗುತ್ತೆ? ಕ್ರಿಸ್ಮಸ್ ಆಗುತ್ತೆ. 1ನೇ ತಾರೀಕು ಏನಾಗುತ್ತೆ? ನ್ಯೂ ಇಯರ್ ಆಗುತ್ತೆ. ಹಲ್ಲೆಲೂಯಾ. ಆ ದೇವರು ಧರೆಗಿಳಿದು ಬಂದಿರುವಂತದ್ದು, ಆತನಿಗೆ ನಾಮಕರಣ ಮಾಡಿರುವಂತದ್ದು ಎಲ್ಲರೂ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಹೊರತಾಗಿ ಅದರ ಹಿಂದೆ ಇರತಕ್ಕಂಥ ಸತ್ಯಾಂಶ ಅನೇಕರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರು ತಿಳ್ಕೊಂತಾರೆ ಕ್ಯಾಲೆಂಡರ್ ಏನಾಯ್ತು 2019 ಡಿಸೆಂಬರ್ 31 ಮುಗಿತು, ಅದಕ್ಕಾಗಿ ಹೊಸ ವರ್ಷ ಬಂದಿದೆ ಎಂಬುದಾಗಿ. ಇನ್ನು ಕೆಲವೊಬ್ಬರು ತಿಳ್ಕೊಂತಾರೆ 12 ಗಂಟೆ ದಾಟಿದ ಮೇಲೆ ಕೇಕ್ ಕಟ್ ಮಾಡ್ತಾರೆ, ಚಿಕನ್ ತಿನ್ನೋರು ಚಿಕನ್ ತಿಂತಾರೆ, ಕುಡಿಯುವಂತವ್ರು ಕುಡಿತಾರೆ, ಪಟಾಕಿ ಹೊಡಿಯುವಂತವ್ರು ಪಟಾಕಿ ಹೊಡಿತಾರೆ, ಹೊಸ ವರ್ಷ ಬಂತು ಎಂಬುದಾಗಿ. ಆದ್ರೆ ಆ ಹೊಸ ವರ್ಷದ ಹಿಂದಿರ್ತಕ್ಕಂಥ ಚಾರಿತ್ರಾತ್ಮಕ ಆಧಾರಗಳು ಗೊತ್ತಿರಲಾದ ಸ್ಥಿತಿಯಲ್ಲಿ ಅವರು ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹೊಸ ವರ್ಷ ಆಚರಣೆ ಮಾಡುವುದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಚರಿತ್ರಾತ್ಮಕವಾಗಿರ್ತಕ್ಕಂಥ ಆಧಾರ ಏನು? ಯೇಸು ಈ ಲೋಕಕ್ಕೆ ಹುಟ್ಟಿ ಬಂದದ್ದು ಕ್ರಿಸ್ಮಸ್ ಆದ್ರೆ ಯೇಸುವಿನ ನಾಮಕರಣ, ನಮ್ಮ ಭಾಷೆಯಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳಬಹುದಾದ್ರೆ ತೊಟ್ಟಿಲು ಕಾರ್ಯಕ್ರಮ. ಆ ತೊಟ್ಟಿಲು ಕಾರ್ಯಕ್ರಮದ ದಿವಸವೇ ಯೇಸು ಎಂಬುದಾಗಿ ಆತನಿಗೆ ನಾಮಕರಣ ಮಾಡಿದ ದಿವಸವೇ ಏನಾಗಿದೆ? ಹೊಸ ವರುಷ. ಹಲ್ಲೆಲೂಯಾ. ಏನಾಗಿದೆ ಪ್ರಿಯರೇ? ಹೊಸ ವರುಷವಾಗಿದೆ. ಇದು 2ನೇ ಹಬ್ಬ. ಹಲ್ಲೆಲೂಯಾ. 3ನೇ ಹಬ್ಬ ಯಾವುದಂದ್ರೆ ಆ ದೇವರು ಈ ಲೋಕಕ್ಕೆ ಯಾಕೆ ಬಂದ? ಯಾಕೆ ಬಂದ? ಪ್ರಾಣಗಳನ್ನು ತೆಗೆಯುವುದಕ್ಕಾಗಿ ಬಂದನ? ಕೊಲ್ಲುವುದಕ್ಕಾಗಿ ಬಂದನ? ಮನುಷ್ಯರನ್ನ ನಾಶ ಮಾಡುವುದಕ್ಕಾಗಿ ಬಂದನ? ಯಾಕೆ ಬಂದ ಆತ ಈ ಲೋಕಕ್ಕೆ?
ಯಾವ ಮನುಷ್ಯರು ಮಾಡಲಾರದ ಕಾರ್ಯ, ಮನುಷ್ಯನಿಂದ ಆಗಲಾರದ ಕಾರ್ಯ, ಯಾವ ಸತ್ಪುರುಷನೆನಿಸಿಕೊಂಡಂತವರು ಮಾಡಲಾರದ ಒಂದೇ ಒಂದು ಕಾರ್ಯ. ಆ ಕಾರ್ಯ ಯಾವುದು? ಪಾಪವನ್ನ ಹೋಗಲಾಡಿಸುವಂಥದ್ದು. ಎಲ್ಲ ಮನುಷ್ಯರು ಪಾಪಿಗಳೇ, ಎಲ್ಲರೂ ದೇವರನ್ನ ಬಿಟ್ಟು ದಾರಿ ತಪ್ಪಿದವರೇ ಎಂಬುದಾಗಿ ಸತ್ಯವೇದ ಏನ್ ಮಾಡುತ್ತೆ? ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಮನುಷ್ಯರಿಂದ ಆಗದ ಮಹಾಕಾರ್ಯ ಯಾವುದು ಪ್ರಿಯರೇ? ಪಾಪವನ್ನ ತೊಳೆದುಕೊಳ್ಳಲಾರದು. ಹಲ್ಲೆಲೂಯಾ. ಕೆಲವು ಜನರು ಅಂದುಕೊಳ್ತಾರೆ, ನಾನು ಇಲ್ಲಿಂದ ಅಲ್ಲಿಗೆ ನಡೆದುಕೊಂಡು ಹೋದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಇನ್ನು ಕೆಲವು ಜನರು ಅಂದುಕೊಳ್ತಾರೆ, ನಾನು ನೀರಿನಲ್ಲಿ ಮುಳುಗಿದರೆ ನನ್ನ ಪಾಪಗಳು, ವರ್ಷಕ್ಕೊಮ್ಮೆ ಎಷ್ಟಾದ್ರೂ ಪಾಪ ಮಾಡಿ ವರ್ಷಕ್ಕೊಂದ್ಸಾರಿ ಮುಳುಗಿದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಇನ್ನು ಕೆಲವು ಜನರು ಅಂದುಕೊಳ್ತಾರೆ, ಅಯ್ಯೋ ಅಲ್ಲಿ ಒಬ್ಬ ಸಂತ ಹುಟ್ಟಿದ್ದಾನೆ, ಅಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿದ್ದಾನೆ, ಅಲ್ಲಿ ಆತನ ಗದ್ದುಗೆ ಇದೆ, ಆತನ ಸಮಾಧಿ ಇದೆ, ಆ ಸಮಾಧಿ ಸ್ಥಳಕ್ಕೆ ತೀರ್ಥಯಾತ್ರೆಗೆ ನಾನು ಹೋದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಕಾರಣಗಳಿಂದಲೂ ಒಬ್ಬ ಮನುಷ್ಯನ ಪಾಪಗಳು ಪರಿಹಾರವಾಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ತ ಸುರಿಸಲ್ಪಟ್ರೆ ಪಾಪವು ಏನಾಗುತ್ತೆ? ಪರಿಹಾರವಾಗುತ್ತೆ. ಯಾರ ರಕ್ತ ಸುರಿಸಲ್ಪಡಬೇಕು? ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ದೇವರ ರಕ್ತ ಸುರಿಸಲ್ಪಡಬೇಕು. ಮನುಷ್ಯರ ರಕ್ತ ಎಲ್ಲವೂ ಕೂಡ ಏನಾಗಿದೆ? ಪಾಪದಿಂದ, ಶಾಪದಿಂದ ತುಂಬಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಈ ಲೋಕಕ್ಕೆ ಯಾಕೆ ಹೊರಟು ಬಂದ ಅಂದ್ರೆ, ಕೆಟ್ಟು ಹೋದ ನನ್ನನ್ನ ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ, ನನ್ನ ನಿನ್ನ ಮೇಲೆ ಇರ್ತಕ್ಕಂಥ ಪಾಪದ ಒಂದು ಬಂಧನಗಳನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನು ತನ್ನ ಸ್ವರಕ್ತವನ್ನ ಕೊಟ್ಟು ನಿನ್ನನ್ನು ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ಆತನು ಭೂಲೋಕಕ್ಕೆ ಹೊರಟು ಬಂದು ಇವತ್ತಿನ ದಿನ ಜನರು ಯಾವುದನ್ನ ದೇವರು 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 ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾರೆ. ಅದರ ಈ ಹಿಂದೆ ಇರ್ತಕ್ಕಂಥ ಚಾರಿತ್ರಾತ್ಮಕ ಆಧಾರಗಳು ಗೊತ್ತಿರಲಾರ್ದ ಮಾತಾಡ್ತಾ ಇದ್ದಾರೆ. ಅದೇ ದೇವರನ್ನ ಮನುಷ್ಯರು ಮಾಡೋದಕ್ಕಾಗಲ್ಲ. ಆ ದೇವರೇ ಬಂದು ತಾನೇ ಯಜ್ಞವಾದ, ತಾನೇ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನೀಡಿದ, ತನ್ನ ರಕ್ತವನ್ನು ಸುರಿಸಿದ, ಕೊನೆಯ ಒಂದು ರಕ್ತದ ಹನಿ, ನೀರಿನ ಹನಿ ಹೊರಡೋವರೆಗೂ ಕೂಡ ತಾನು ಏನ್ ಮಾಡಿದ? ನಮ್ಮೆಲ್ಲರಿಗಾಗಿ ಪ್ರಾಣವನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದುವೇ ಏನಾಗಿದೆ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಬಲಿಯಾದಂತ ಒಂದು ಯಜ್ಞವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಯಾವ ಯಾವ ಮಾರ್ಗದ ಮೂಲಕವಾಗಿ ದೇವರನ್ನ ಹುಡುಕಿದರು. ಕೆಲವರು ಕರ್ಮ ಮಾರ್ಗದಿಂದ ದೇವರನ್ನ ಹುಡುಕಿದರು. ಕರ್ಮ ಮಾರ್ಗ ಅಂದ್ರೆ ಏನ್ರಿ? ಕೆಟ್ಟ ಕೆಲಸಗಳು ಬಹಳ ಮಾಡಿರ್ತಾರೆ, ಒಳ್ಳೆ ಕೆಲಸಗಳು ಮಾಡಿಬಿಟ್ರೆ ಏನಾಗುತ್ತೆ? ನನ್ನ ಪಾಪಗಳು ಪರಿಹಾರವಾಗುತ್ತೆ, ನನಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಕರ್ಮ ಮಾರ್ಗದಿಂದ ಕೆಲವರು ದೇವರನ್ನ ಹುಡುಕಿದ್ರು ಪ್ರಿಯರೇ. ಆದ್ರೆ ದೇವರು ಅವ್ರಿಗೆ ಏನಾಗ್ಲಿಲ್ಲ? ಒಲಿಯಲಿಲ್ಲ. ಇನ್ನು ಕೆಲವು ಜನರು ಜ್ಞಾನ ಮಾರ್ಗದಿಂದ ಹುಡುಕಿದ್ರು. ಜ್ಞಾನ, ಹಲ್ಲೆಲೂಯಾ. ದ್ವೈತ ಅದ್ವೈತ ಎನ್ನುವಂತ ಸಿದ್ಧಾಂತಗಳು ಬಂದವು. ದ್ವೈತ ಸಿದ್ಧಾಂತ ಹೇಳುತ್ತೆ ದೇವರು ಬೇರೆ ಮನುಷ್ಯನು ಬೇರೆ. ಅದ್ವೈತ ಹೇಳುತ್ತೆ ಮನುಷ್ಯನು ಮತ್ತು ದೇವರು ಎಲ್ಲ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಹಲ್ಲೆಲೂಯಾ. ಆ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತವರು ದೇವರೇ ಬೇರೆ ಮನುಷ್ಯನೇ ಬೇರೆ. ಮನುಷ್ಯನು ದೇವರು ಆಗಂಗಿದ್ರೆ ಏನಾಗುತ್ತೆ? ಎಲ್ಲರೂ ನಾನೇ ದೇವರು ಅಂತೇಳಿ ಹೇಳ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕುಲಗಳನ್ನ ಮತಗಳನ್ನ ಮಾಡಿಕೊಂಡು, ಮನೆಗೊಂದು ದೇವರು, ಭಾಷೆಗೊಂದು ದೇವರು, ನಾಡಿಗೊಂದು ದೇವರು, ಕುಲಕ್ಕೊಂದು ದೇವರು, ಮತಕ್ಕೊಂದು ದೇವರು, ಆತನ ದೇವರು ಬೇರೆ, ಈತನ ದೇವರು ಬೇರೆ ಅಂತೇಳಿ ಒಬ್ಬೊಬ್ರು ಒಂದು ದೇವರುಗಳನ್ನ ಮಾಡಿಕೊಳ್ತಾರೆ. ಅದಕ್ಕಾಗಿ ಅದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ದೇವರೇ ಬೇರೆ ಮನುಷ್ಯರೇ ಬೇರೆ ಅಂತೇಳಿ ಹೇಳಿದ್ರು. ಅಲ್ಲಿಯೂ ಕೂಡ ದೇವರು ಅವರಿಗೆ ಒಲಿಯಲಿಲ್ಲ ಪ್ರೇರ. ಮೂರನೇದಾಗಿ ಮಾರ್ಗವನ್ನ ಕಂಡುಕೊಂಡ್ರು. ಯಾವ ಮಾರ್ಗ? ಯಜ್ಞ ಮಾಡುವಂಥದ್ದು. ಯಜ್ಞ ಮಾಡಿದ್ರೆ ದೇವರು ನಮಗೆ ಒಲಿತಾನೆ ಅಂತೇಳಿ ಯಜ್ಞಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 6 ರೀತಿಯ ಯಜ್ಞಗಳನ್ನ ಮಾಡಿದ್ರು. ಹಲ್ಲೆಲೂಯಾ. ಪ್ರಾಣಿಗಳನ್ನ ಬಲಿ ಕೊಟ್ರು, ಕುರಿಗಳನ್ನ ಬಲಿ ಕೊಟ್ರು, ಆಕಳುಗಳನ್ನ ಬಲಿ ಕೊಟ್ರು, ಹಲ್ಲೆಲೂಯಾ, ಕುದುರೆಗಳನ್ನ ಬಲಿ ಕೊಟ್ರು, ಬೇರೆ ಬೇರೆ ಪ್ರಾಣಿಗಳನ್ನ ಬಲಿ ಕೊಟ್ರು. ಆದ್ರೆ ದೇವರು ಅವುಗಳಿಗೆ ಒಲಿಯಲಿಲ್ಲ ಪ್ರಿಯರೇ. ಅವಾಗ ಅವರು ಹೇಳಿದ್ರು ಏನಂತೇಳಿ? ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಲ್ಲಿದ್ದೇವೆ, ಸತ್ಯದ ಕಡೆಗೆ ನಮ್ಮನ್ನ ನೀನು ನಡೆಸು. ಹಲ್ಲೆಲೂಯಾ. ಮರಣದ ಬಂಧನದಕ್ಕೆ ನಾವು ಭಯಪಟ್ಟು ಜೀವಿಸ್ತಾ ಇದ್ದೇವೆ, ನಮ್ಮನ್ನ ಅಮರತ್ವದ ಕಡೆಗೆ ನಡೆಸು. ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನ ಬೆಳಕಿನ ಕಡೆಗೆ ನೀನು ನಡೆಸುದೇವಾ ಅಂತೇಳಿ ಪ್ರಾರ್ಥನೆ ಮಾಡಿ. ಓಂ ಅಂದ್ರೆ ಏನರ್ಥ ರೀ?
ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳಿದ್ದಾರೆ? ಓಂಕಾರ ಸ್ವರೂಪನು ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರು ಕೂಡ ಅಲ್ಲ. ಹಲ್ಲೆಲೂಯಾ. ಸ್ವಾಮಿ ವಿವೇಕಾನಂದರ ಸಾಕ್ಷಿ ಅನೇಕ ಗುರುಗಳ ಸಾಕ್ಷಿ ಏನಾಗಿದೆ? ಆ ಓಂಕಾರ ಸ್ವರೂಪನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಪ್ರಣವನಾದನು, ಆತನೇ ಶಬ್ದವು ಆಗಿರುವಂತ ದೇವರಾಗಿದ್ದಾನೆ ಪ್ರೇಯರೆ. ಹಲ್ಲೆಲೂಯಾ. ಇದು 4ನೇ ಮಾರ್ಗ. ಇದಕ್ಕಿಂತ ಒಂದು ಮಾರ್ಗವನ್ನು ಮಾಡಿಕೊಂಡ್ರು ಮುಂಚಿತವಾಗಿ ಪ್ರೇಯರೆ. ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು ವಸ್ತುವಿಗೆ ಆಕಾರವನ್ನು ಕೊಟ್ಟು, ಒಂದು ಕಲ್ಲಿಗೆ ಆಕಾರ ಕೊಟ್ಟರು, ಒಂದು ಕಟ್ಟಿಗೆ ಆಕಾರ ಕೊಟ್ಟರು, ಒಂದು ಮಣ್ಣಿಗೆ ಆಕಾರ ಕೊಟ್ಟರು, ಒಂದು ಎಂಡೆಗೆ ಆಕಾರ ಕೊಟ್ಟರು, ಬೇರೆ ಬೇರೆ ವಸ್ತುಗಳಿಗೆ ಆಕಾರ ಕೊಟ್ಟು ಇದೇ ದೇವರು ಅಂತೇಳಿ ಅವ್ರು ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದ್ರ ಮುಂದೆ ಕುಂತ್ಕೊಂಡು ಭಜನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅವರು ಭಜನೆ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಬಂತು. ಅಲ್ಲ, ತಾಳ ಭಜನೆ ಮಾಡೋರಿಗೆ ಗೊತ್ತಿರುತ್ತೆ. ಹಂಗೆ ಮಾಡ್ತಾ 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 ಇದ್ದಂಗೆಲ್ಲ ಏನಾಗುತ್ತೆ? ಲಯ ಬಂದಂಗ ಆಗುತ್ತೆ. ಅಲ್ಲ, ಕಾನ್ಸಂಟ್ರೇಷನ್ ಬಂತು, ಒಳ್ಳೆ ಸಂತೋಷ ಆದಂಗ ಆಯ್ತು ಅವ್ರಿಗೆ. ಆದ್ರೆ ದೇವ್ರಿಗೆ ಅವ್ರು ಏನಾಗ್ಲಿಲ್ಲ, ಕನೆಕ್ಟ್ ಆಗ್ಲೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಕೊನೆಯದಾಗಿ ಅವರು ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು. ಆ ಕಾನ್ಸೆಪ್ಟ್ ಯಾವ್ದ್ರಿ? ಅವತಾರ. ದೇವ್ರೇ, ನಾವು ನಿನ್ನನ್ನು ಮುಟ್ಟುವುದಕ್ಕಾಗೋದಿಲ್ಲ, ನೀನೇ ಈ ಭೂಲೋಕಕ್ಕೆ ಇಳಿದು ಬರಬೇಕು, ಎಲ್ಲ ಬಂಧನಗಳಿಂದ ನಮಗೆ ಬಿಡುಗಡೆಯನ್ನ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಅವಾಗ ದೇವಾದಿ ದೇವರು ಎಲ್ಲರೂ ಹೇಳಿದ ಮಾಡಿದಂತ ಪ್ರಾರ್ಥನೆಯ ಮೇರೆಗೆ, ಆ ಯೆಶಾಯನ ಮಾಡಿದಂತ ಪ್ರಾರ್ಥನೆಯ ಮೇರೆಗೆ 64ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನೀನು ಆಕಾಶವನ್ನ ಸೀಳಿ ಇಳಿದು ಬರಬಾರದೆ ಎನ್ನುವಂತ ಪ್ರಾರ್ಥನೆಯ ಮೇರೆಗೆ ದೇವರು ತಾನು 400 ವರ್ಷಗಳು ಕತ್ತಲೆಯ ಒಂದು ಲೋಕದಲ್ಲಿ ಕತ್ತಲೆ ತುಂಬಿದಾಗ, ಲೋಕದಲ್ಲಿ ಇರುವಂತಹ ಎಲ್ಲ ಮನುಷ್ಯರು ದಾರಿ ತಪ್ಪಿ ನಡೆದಾಗ, ಆ 400 ವರ್ಷಗಳು ದಾಟಿದ ಮೇಲೆ ದೇವರು ತಾನು ಏನ್ ಮಾಡಿದರೆ? ಮನುಷ್ಯನಾಗಿ ರಕ್ತ ಮಾಂಸದ ಮುದ್ದೆಯಾಗಿ ಎಲ್ಲರ ಹಾಗೆ ಆತನು ಹುಟ್ಟಲು ಕನ್ನಿಕೆಯ ಹೊಟ್ಟೆಯಲ್ಲಿ ಆತನು ಹುಟ್ಟಿ ಜನಿಸಿ ಬಂದನು ಪ್ರಿಯರೇ. ಅದ್ರ ಸಲುವಾಗಿ ಕನ್ನಿಕೆ ಸುತಾಯೋ ನಮಃ ಅಂತೇಳಿ ವೇದಗಳಲ್ಲಿ ಇರ್ತಕ್ಕಂಥ ಸರ್ವನಾಮವಲ್ಲಿ ಎನ್ನುವಂತ ಆ ಒಂದು ಹೆಡ್ಡಿಂಗ್ ಕೆಳಗಡೆ ಎಲ್ಲವುಗಳು ಇದಾವೆ ಪ್ರಿಯರೇ. ಓಂ ಶ್ರೀ ಬ್ರಹ್ಮಪುತ್ರಾಯ ನಮಃ. ದೈವ ಕುಮಾರನು, ದೇವರ ಮಗನು ಅನ್ನಿಸಿಕೊಳ್ಳುವವನೇ ನಿನಗೆ ಸ್ತೋತ್ರ. ಓಂ ಶ್ರೀ ಕನ್ನಿ ಸುತ್ತಾಯೋ ನಮಃ. ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಂ ಶ್ರೀ ಅರಿಷಡ್ವರ್ಗ ನಿರ್ಜಿತಾಯೋ ನಮಃ. ಅರಿಷಡ್ವ ವರ್ಗಗಳನ್ನ ಜಯಿಸಿದಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಓಂ ಶ್ರೀ ಶಿವಲಿಷ್ಟಾಯೋ ನಮಃ. ನರನಾಗಿ ನಮ್ಮಂತೆ ಮನುಷ್ಯನಾಗಿ ಬಂದಂತ ದೇವರೇ ನಿನಗೆ ಸ್ತೋತ್ರ. ಓಂ ಶ್ರೀ ಪಂಚಗಾಯಾಯೋ ನಮಃ. 5 ಗಾಯಗಳನ್ನ ಉಳ್ಳಂತ ದೇವರೇ ನಿಮಗೆ ಸ್ತೋತ್ರ. ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಕಾಣಿಸ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದರ ಕುರಿತಾಗಿ ಒಬ್ಬ ವ್ಯಕ್ತಿ ಕ್ಯಾಲೆಂಡರ್ಗಳನ್ನು ತಯಾರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಈ ಎಲ್ಲ ಕ್ಯಾಲೆಂಡರ್ಗಳು, ಒಂದೊಂದು ದೇಶಕ್ಕೆ ಒಂದೊಂದು ಕ್ಯಾಲೆಂಡರ್ಗಳಿದಾವೆ. ಹಿಂದೂ ದೇಶದ ಕ್ಯಾಲೆಂಡರ್ ಬೇರೆ, ಚೈನಾ ದೇಶದ ಕ್ಯಾಲೆಂಡರ್ ಬೇರೆ, ಆವತ್ತಿನ ದಿನಗಳಲ್ಲಿ ಬೇರೆ ಬೇರೆ, ಗ್ರೀಕರ ಕ್ಯಾಲೆಂಡರ್ ಬೇರೆ, ಯಹೂದಿಗಳ ಕ್ಯಾಲೆಂಡರ್ ಬೇರೆ, ಆವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಮೇದ್ಯ ಪಾರಸಿಯರ ಕ್ಯಾಲೆಂಡರ್ಗಳು ಬೇರೆ. ಆದ್ರೆ ಈ ವ್ಯಕ್ತಿ ಕ್ರಿಸ್ತಶಕ 547ನೇ ಇಸವಿಯಲ್ಲಿ ಗಣಿತ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಆ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ? ಒಂದು ಕ್ಯಾಲೆಂಡರ್ ಅನ್ನ ತಯಾರು ಮಾಡಬೇಕು ಅಂತೇಳಿ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ಏನ್ ಮಾಡ್ತಾನೆ? ಆಧಾರವಾಗಿಟ್ಟುಕೊಂಡು ಕ್ಯಾಲೆಂಡರ್ ತಯಾರು ಮಾಡ್ಬೇಕಂತೇಳಿ ಏನ್ ಮಾಡ್ತಾನೆ? ಸಿದ್ಧವಾಗ್ತಾನೆ ಪ್ರಿಯರೇ. ಅವಾಗ ಇಂದಿನ ಕಾಲದಲ್ಲಿ ಯಾರ್ಯಾರು ಸತ್ಪುರುಷರು ಜನಿಸಿದ್ದಾರೋ, ಜೀವಿಸಿದಾರೋ ಅವರೆಲ್ಲರ ಚರಿತ್ರೆಗಳನ್ನು ನೋಡಿದಾಗ ಎಲ್ಲ ಸತ್ಪುರುಷರ ಹೆಸರುಗಳನ್ನ ತೆಗೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ವಿ ನೀಡ್ ರೆಫರೆನ್ಸ್ ಪಾಯಿಂಟ್ ಟು ಪ್ರಿಪೇರ್ ಸಮ್ವನ್. ಹಲ್ಲೆಲೂಯಾ. ನಾವು ಯಾವ್ದಾದ್ರೂ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ನಮಗೆ ಬೇಕು. ಈತನು ಈ ಸತ್ಪುರುಷರನ್ನ ಏನ್ ಮಾಡಿದ? ರೆಫರೆನ್ಸ್ ಪಾಯಿಂಟ್ ಗಳಾಗಿ ಇಟ್ಕೊಂಡ. ಅದರಲ್ಲಿ ಎಲ್ಲರನ್ನ ತೆಗೆದ ಮೇಲೆ 3ರನ್ನ ಮಾತ್ರ ಇಟ್ಟುಕೊಂಡ. ಈ 3 ಲೋಕವನ್ನ ಪ್ರಭಾವಿತ ಮಾಡಿದಂತಹ ವ್ಯಕ್ತಿಗಳು. ಆ 3 ಯಾರು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಆತನ್ನು ತೆಗೆದುಕೊಂಡಿರುವುದು ಅಲೆಕ್ಸಾಂಡರ್ ದ ಗ್ರೇಟ್, ಗ್ರೀಕ್ ದೇಶದ ಚಕ್ರವರ್ತಿ, ಮಹಾ ಅರಸ. ಎಲ್ಲ ದೇಶಗಳನ್ನ ಗೆದ್ದುಕೊಳ್ಳಬೇಕಂತೇಳಿ ಹೊರಟಿರ್ತಕ್ಕಂಥ ಚಕ್ರವರ್ತಿ ಪ್ರಿಯರೇ. ಗೆದ್ದುಕೊಳ್ಳುವುದಕ್ಕಾಗಿ ಬರಬೇಕಾದ್ರೆ ಆತನ ಅನೇಕ ರಾಷ್ಟ್ರಗಳನ್ನು ಏನ್ ಮಾಡಿದ? ಗೆದ್ದು ಬೀಗಿದ. ಅತಿ ಚಿಕ್ಕ ವಯಸ್ಸಿನಲ್ಲಿ ಆತನನ್ನ ತೆಗೆದುಕೊಂಡ ಮೊದಲನೇದಾಗಿ. ಎರಡನೇದಾಗಿ ರೋಮ್ ಸಾಮ್ರಾಜ್ಯವನ್ನ ಆಳಿದಂತ ಒಬ್ಬ ಅರಸ. ಹಲ್ಲೆಲೂಯಾ. ಆತನು ಯಾರಾಗಿದ್ದಾರೆ? ಜೂಲಿಯಸ್
ಸೀಸರ್. ಹಲ್ಲೆಲೂಯಾ. ಆ ಜೂಲಿಯಸ್ ಸೀಸರ್ ನನ್ನು ಕೂಡ ಏನ್ ಮಾಡಿದ, ರೆಫರೆನ್ಸ್ ಪಾಯಿಂಟ್ ಆಗಿ ಆ ವ್ಯಕ್ತಿಯನ್ನು ಕೂಡ ತೆಗೆದುಕೊಂಡ. ಮೂರನೇದಾಗಿ ಇನ್ನೂ ಯಾರಿದ್ದಾರೆ ಲೋಕವನ್ನ ಪ್ರಭಾವಿತ ಮಾಡಿದಂತ ವ್ಯಕ್ತಿಗಳು, ಪ್ರಪಂಚವನ್ನ ಪ್ರಭಾವಿತ ಮಾಡಿದಂತ ವ್ಯಕ್ತಿಗಳು ಎಂಬುದಾಗಿ ನೋಡಿದಾಗ ಆತನ ಮೂರನೇ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡ ಪ್ರಿಯರೇ. ಆತನ ಯಾರಾಗಿದ್ದರು? ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನ ನಾಮವನ್ನ ಆತನು ತೆಗೆದುಕೊಂಡ ಪ್ರಿಯರೇ. ತೆಗೆದುಕೊಂಡ ಮೇಲೆ ಆ ಮೂವರಲ್ಲಿ ಯಾರು ಲೋಕವನ್ನ ಅತಿಯಾಗಿ ಪ್ರಭಾವಿತ ಮಾಡಿದವರು ಎಂಬುದಾಗಿ ನೋಡಿದಾಗ ಆತನು ತೆಗೆದುಕೊಳ್ತಾ ಇದ್ದಾನೆ. ಅಲೆಕ್ಸಾಂಡರ್ ದ ಗ್ರೇಟ್ ಅನೇಕರನ್ನ ಸಾಯಿಸಿ, ಅನೇಕರ ದೇಶಗಳನ್ನ ಕೊಳ್ಳೆ ಹೊಡೆದು ದರೋಡೆ ಮಾಡಿ ಆತನ ಸಾಮ್ರಾಜ್ಯ ಕಟ್ಟಿದನೆ ಹೊರತಾಗಿ ಆತನ ಪ್ರಾಣಾರ್ಪಣೆಯನ್ನ ಯಾರಿಗಾಗಿಯೂ ಕೂಡ ಮಾಡಲಿಲ್ಲ ಅಂತೇಳಿ ಆತನನ್ನ ಮೈನಸ್ ಮಾಡಿದ, ಡಿಲೀಟ್ ಮಾಡಿ. ಹಲ್ಲೆಲೂಯಾ. ಎರಡನೇದಾಗಿ ಜೂಲಿಯಸ್ ಸೀಸರ್, ಅವನು ಕೂಡ ಒಬ್ಬ ಚಕ್ರವರ್ತಿ. ಅವನು ಎಷ್ಟೋ ಜನರನ್ನ ಸಂಹಾರ ಮಾಡಿದಾನೆ, ಎಷ್ಟೋ ಜನರನ್ನ ನಾಶ ಮಾಡಿದಾನೆ. ಅವನು ಲೋಕವನ್ನ ಸರಿಯಾದ ರೀತಿಯಲ್ಲಿ ಪ್ರಭಾವಿತ ಮಾಡಿಲ್ಲ ಅಂತೇಳಿ ಆತನ ಹೆಸರನ್ನು ಕೂಡ ತೆಗೆದುಹಾಕಿದ ಪ್ರೇರ. ಮೂರನೇ ವ್ಯಕ್ತಿ ಹೆಸರನ್ನು ನೋಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ, ಚರಿತ್ರೆಗಳನ್ನ ತಿರುಗಿ ಆಗ್ತಾ ಇದ್ದಾನೆ. ಆ ಸಮಯದಲ್ಲಿ ಎಲ್ಲರೂ ಯಾರನ್ನಾದರೂ ಸಾಯಿಸಿ ದೇವರುಗಳು ಅನ್ನಿಸಿಕೊಂಡಂತವರು ಮತ್ತು ರಾಜರು ಅನ್ನಿಸಿಕೊಂಡಂತವರು, ಚಕ್ರವರ್ತಿಗಳು ಅನ್ನಿಸಿಕೊಂಡಂತವರು ಯಾರನ್ನು ನಾಶ ಮಾಡಿ ಅವರು ಏನಾಗಿದ್ದಾರೆ, ಕಿರೀಟವನ್ನ ಧಾರಣೆ ಮಾಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ, ಆ ವ್ಯಕ್ತಿ ಎಲ್ಲಾ ಜನರಿಗಾಗಿ ನಾನು ಪ್ರಾಣವನ್ನ ಕೊಟ್ಟಿದ್ದೇನೆ, ಪುನಃ ನನ್ನ ಪ್ರಾಣವನ್ನ ಪುನಃ ನಾನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ ಅಂತೇಳಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂತ ಈ ವ್ಯಕ್ತಿಯೇ ಸೂಕ್ತ ಅಂತೇಳಿ ಯೇಸು ಕ್ರಿಸ್ತನನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡು ಏನ್ ಮಾಡ್ತಾನೆ ಪ್ರಿಯರೇ, ಕ್ಯಾಲೆಂಡರ್ ಅನ್ನ ತಯಾರು ಮಾಡ್ತಾನೆ, ಗ್ರೆಗೋರಿಯನ್ ಕ್ಯಾಲೆಂಡರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಯಾವ ರೀತಿಯಾಗಿ, ಆತ ಗಣಿತ ಶಾಸ್ತ್ರಜ್ಞ. ಹಲ್ಲೆಲೂಯಾ. ಡೆಲಿಷಿಯಸ್ ಎಕ್ಸಿಸಿಯಸ್ ಎನ್ನುವಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಈಸ್ ಅ ಮ್ಯಾಥಮೆಟಿಸಿಯನ್. ಹಲ್ಲೆಲೂಯಾ. ಗಣಿತ ಶಾಸ್ತ್ರಜ್ಞ ಅಂದ್ರೆ, ಸೈಂಟಿಸ್ಟ್ ಅಂದ್ರೆ, ಮ್ಯಾಥಮೆಟಿಸಿಯನ್ ಅಂದ್ರೆ ಸುಮ್ಮನೆ ಅಲ್ಲ ರೀ, ಎಲ್ಲವುಗಳನ್ನ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಚರಿತ್ರದ ಆಧಾರದ ಮೇಲೆ ಅವರು ಸರಿಯಾದ ಕ್ರಮಬದ್ಧವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಈತನಿಗೆ ಅನೇಕ ಆಲೋಚನೆಗಳು ಬಂದು, ಆದ್ರೆ ಕೊನೆಯದಾಗಿ ಎಲ್ಲ ಲೆಕ್ಕಗಳನ್ನ ಕಟ್ಟಿದಾಗ ಆತನಿಗೆ ಕರೆಕ್ಟ್ ಆಗಿ ರೆಫರೆನ್ಸ್ ಪಾಯಿಂಟ್ ಸಿಗ್ತಾ ಇದೆ. ಡಿಸೆಂಬರ್ 25 ಕ್ರಿಸ್ತನ ಜನನ ದಿನವಾದ್ರೆ ಜನವರಿ 1 ಏನಾಗಿದೆ, ಕ್ರಿಸ್ತನಿಗೆ ಹೆಸರು ಇಟ್ಟಿರ್ತಕ್ಕಂಥ ಒಂದು ದಿನವಾಗಿದೆ. ಏಪ್ರಿಲ್ 29ನೆಯ ದಿನದಂದು ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು ನಿನ್ನುವಂತ ಲೆಕ್ಕಗಳನ್ನು ಆತನ ಏನ್ ಮಾಡಿದ, ಕಟ್ಟಿದನು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನಗಳಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತೇಳಿ ಎಲ್ಲರಿಗೂ ಗೊತ್ತು. ಹಲ್ಲೆಲೂಯಾ. ಆ ಕ್ಯಾಲೆಂಡರ್ ಅನ್ನ ಪ್ರತಿಪಾದನೆ ಮಾಡಿದಂತವರಿಗೆ ಹಿಂದೆ ಇರ್ತಕ್ಕಂಥ ಒಂದು ರೆಫರೆನ್ಸ್ ಪಾಯಿಂಟ್, ಹಿಂದೆ ಇರ್ತಕ್ಕಂಥ ಚರಿತ್ರೆ ಏನಾಗಿದೆ, ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು 40 ದಿನಗಳ ಕಾಲ ಈ ಲೋಕದಲ್ಲಿ ಇನ್ನೂ ಯಾವ ರೀತಿಯಾಗಿ ಜೀವಿಸಬೇಕಂತ ಹೇಳಿ ತೋರಿಸಿ ಆತನು ಪುನಃ ಏನ್ ಮಾಡಿದ, ಪರಲೋಕಕ್ಕೆ ಆರೋಹಣನಾಗಿ ಹೋದ. ಆತನು ಹೇಳ್ತಾ ಇದ್ದಾನೆ, ಎಲ್ಲ ಜನರನ್ನ ಶಿಷ್ಯರನ್ನಾಗಿ ಮಾಡಿ ಯಾರು ನನ್ನ ನಂಬುತ್ತಾರೋ ನಾನು ಪುನಃ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಪರಲೋಕದಲ್ಲಿ ದೇವರಿದ್ದಾನೆ, ಆ ಪರಲೋಕದಲ್ಲಿ ದೇವದೂತರುಗಳಿದ್ದಾರೆ, ಆ ಪರಲೋಕದ ಒಂದು ಸಿಂಹಾಸನ ಸುತ್ತಲೂ 24 ಜನ ಹಿರಿಯರಿದ್ದಾರೆ. ಆ ಪರಲೋಕದಲ್ಲಿ ದೇವರು ನಿತ್ಯವಾಗಿ ಪರಿಶುದ್ಧನು 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 ಎಂಬುದಾಗಿ ಆರಾಧನೆ ಮಾಡುವಂತ ಸ್ಥಿತಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಪರಲೋಕದ ಹತ್ತಿರ ಇರ್ತಕ್ಕಂಥ ಪರದೇಶಿಯಲ್ಲಿ ನಮ್ಮ ಪೂರ್ವಿಕರೆಲ್ಲರೂ, ಈ ದೇವರನ್ನ ನಂಬಿದ ಪೂರ್ವಿಕರೆಲ್ಲ, ಅಬ್ರಹಾಂ, ಇಸಾಕ್ ಮೊದಲುಗೊಂಡು ಇಲ್ಲಿಯವರೆಗೆ ಯಾರ್ಯಾರು ಪೂರ್ವಿಕರಿದ್ದಾರೋ ಅವೆಲ್ಲ ಪೂರ್ವಿಕರು, ಯೇಸು ಸ್ವಾಮಿ ಬರುವವರೆಗೆ ಅವೆಲ್ಲ ಪೂರ್ವಿಕರು ಎಲ್ಲಿದ್ದಾರೆ, ನಂಬಿದಂತ ಭಕ್ತರು, ದೇವರಿಗೆ ವಿಧೇಯರಾದಂತ ಭಕ್ತರು ಎಲ್ಲಿದ್ದಾರೆ, ಪರದೇಶಿನಲ್ಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ, ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಯಾಕೆ ಗೊತ್ತಾಯ್ತಾ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಯಾಕೆ ಹೇಳ್ತೀವ್ರಿ, ಯೇಸು ಕ್ರಿಸ್ತನಿಗೆ ಹೆಸರಿಟ್ಟಿರ್ತಕ್ಕಂಥ ಒಂದು ದಿವಸ. ಹಲ್ಲೆಲೂಯಾ. ಅದನ್ನ ನೀವು ತಿಳಿದುಕೊಳ್ಳಬೇಕು, ಇತರರಿಗೆ ನೀವು ಅದನ್ನ ತಿಳಿಸಬೇಕು ಪ್ರಿಯರೇ. ಹಲ್ಲೆಲೂಯಾ.